ಕನ್ನಡ ಜಾಣ ನಮಸ್ಕಾರ. ಒಕ್ಕಲಿಗರು ದಲಿತರನ್ನ ದೇವಸ್ಥಾನಕ್ಕೆ ಸೇರಿಸಿಲ್ಲ ಅಂದ್ರೆ ಅವಮಾನ ಆಗುತ್ತೆ. ಕುರುಬರು ಸೇರಿಸಿಲ್ಲ ಅಂದ್ರೆ ಅವಮಾನ ಆಗಲ್ವಾ? ಖುಷಿ ಆಗುತ್ತಾ? ಮತ್ತೆ ಸಾಮಾಜಿಕ ನ್ಯಾಯದ ಬಗ್ಗೆ ಬಹಳ ದೊಡ್ಡದಾಗಿ ಪುಂಗುವ ಸಿದ್ದರಾಮಯ್ಯನವರೇ, ಇದ್ರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ನೀವು? ಮಂಡ್ಯದ ಅಣಕೆರೆ ವಿಚಾರದಲ್ಲಿ ನಿರ್ಮಲಾನಂದ ಸ್ವಾಮೀಜಿಯಿಂದ ಏನ್ ನಿರೀಕ್ಷೆ ಮಾಡಿದ್ವಿ, ಅದೇ ನಿರೀಕ್ಷೆಯನ್ನ ಕನಕ ಪೀಠದ ಸ್ವಾಮೀಜಿಗಳಿಂದ ನಿರೀಕ್ಷೆ ಮಾಡ್ತೀವಿ ನಾವು. ಮಾತಾಡ್ಬೇಕಲ್ವಾ ನೀವು? ಇವತ್ತು ಕಾಂಗ್ರೆಸ್ ಸರ್ಕಾರದ ಆಸ್ಥಾನದ ಕವಿಪುಂಗ ಅವರುಗಳಿದಾರಲ್ಲ, ಪ್ರಗತಿಪರ ಕವಿಪುಂಗ ಅವರು ಏನ್ ಮಾಡ್ತಾ ಇದ್ರು ನೀವೆಲ್ಲ? ಇವತ್ತು ಪುಂಗಿ ಬಂದಾಗಿದೆ ನಿಮ್ದೆಲ್ಲ. ಕೆಪಿಸಿಸಿ ಕಚೇರಿಗೆ ಒಬ್ಬ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಹೋಗಿದ್ರು. ಯಾಕೆ ಸರ್ ಹೋಗಿದ್ರಿ, ತಪ್ಪಲ್ವಾ ಹೋಗೋದು ನೀವು ಅಂದ್ರೆ? ಇಲ್ಲ, ಕಾಂಗ್ರೆಸ್ ಬುದ್ಧಿ ಹೇಳಕ್ ಹೋಗಿದ್ದೆ ಅಂತ ಹೇಳಿದ್ರು. ಇದೇ ಬುದ್ಧಿನ ಹೇಳ್ರದ್ ನೀವು? ಆ ಭಾಗದ MLA, ಚಿಕ್ಕಮಗಳೂರು MLA ಏನ್ ಮಾಡ್ತಿದ್ರ ನೀವು? ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮುಂದೆ ಹೇಳ್ತೀನಿ. ಇದನ್ನೆಲ್ಲವನ್ನ ನೋಡುವ ಅದಕ್ಕಿಂತ ಮುಂಚೆ ನಮ್ಮ ಕನ್ನಡ ಜಾಣ ಅನ್ನೋ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿದೆ, ಕನಕದಾಸರ ವಿಚಾರ ಬಂದ ತಕ್ಷಣ ಎಲ್ಲರೂ ಅದೊಂದನ್ನು ಕೋಟ್ ಮಾಡ್ತಾರೆ. ನಮ್ಮಲ್ಲಿ ಬಹಳ ಜನಪ್ರಿಯವಾದ ಎರಡು ಮಾತುಗಳನ್ನ ಆಡ್ತಾರೆ. ಒಂದು, ನಮ್ಮ ಕನ್ನಡದ ಆದಿಕವಿ ಪಂಪನ ಬಗ್ಗೆ ಒಂದು ಮಾತಾಡ್ತಾರೆ. ಮನುಷ್ಯ ಕುಲಂ ತಾನೊಂದೇ ಹೊಲಂ ಅಂತ ಪಂಪ ಹೇಳ್ದ, ಮನುಷ್ಯ ಜಾತಿ ಎಲ್ಲ ಒಂದೇ ಅಂತ ಹೇಳ್ದ ಅಂತ ಹೇಳಿ. ಅದೇ ತರ ಇನ್ನೊಂದು ಪದೇ ಪದೇ ಎಲ್ಲರೂ ಹೇಳುವ ಒಂದು ಮಾತು, ಕನಕದಾಸ ಹೇಳಿದಂತಹ ಕುಲವೆಂದು ಒಡೆದಾಡಿದಿರಿ, ನಿಮ್ಮ ಕುಲದ ನೆಲೆ ಏನೇನಾದ್ರು ನೀವು ಬಲ್ಲಿರಾ ಅಂತ ಹೇಳಿ ಕನಕದಾಸರ ವಚನವನ್ನ ಪ್ರತಿ ಸಲ ಕೋಟ್ ಮಾಡ್ತಾ ಇರ್ತಾರೆ. ಕನಕದಾಸರ ವಚನವನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕೆಲವು ದಿನಗಳಿಂದ ನಿಮ್ಗೆ ಗೊತ್ತಿರಬೇಕು, ಮಂಡ್ಯ ಜಿಲ್ಲೆಯ ಅಣಕೆರೆ ಗ್ರಾಮದಲ್ಲಿ ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ದಲಿತರು ಪ್ರವೇಶ ಮಾಡಿರೋ ಕಾರಣಕ್ಕೆ ಅಲ್ಲಿ ಭೈರವ ದೇವರನ್ನ ಹೊರಗಡೆ ತರ್ತಾರೆ. ಒಂದಷ್ಟು ಜನ ಹೊರಗಡೆ ತರ್ತಾರೆ. ಆವಾಗ ಹೆಚ್ಚು ನಿಮಿಷ ಅಷ್ಟೊಂದು ಪ್ರತಿರೋಧ ಯಾರು ಮಾತಾಡಲಿಲ್ಲ, ಅದು ಗೊತ್ತಿಲ್ಲ. ಅದು ಸಾಮಾಜಿಕ ಜಾಲತಾಣದಲ್ಲಂತೂ ಫಸ್ಟ್ ಇದನ್ನ ಪ್ರತಿಕ್ರಿಯಿಸಿದ್ದು ನಾಗೇಗೌಡ ಕಿಲಾರ ಅಂತ ಹೇಳ್ಬಿಟ್ಟು ಬರೀತಾರೆ, ನೋಡ್ತಾ ಇರಬೇಕು. ಅವರು ಬಹಳ ಕಟುವಾಗಿ ಪ್ರತಿಕ್ರಿಯಿಸ್ತಾರೆ. ಯಾರು ಆ ಥರ ದಲಿತನ ಒಳಗಡೆ ಬಿಟ್ಟಿಲ್ಲ, ಭೈರವನ ಹೊರಗಡೆ ತಂದು ದೇವ್ರನ್ನ, ಅಂಥವ್ರಿಗೆ ನೀವು ಒಂದು 2 ವರ್ಷಗಳ ಕಾಲ ಸಾರ್ವಜನಿಕ ಈ ಮೂರಿಗಳೆಲ್ಲ ಕ್ಲೀನ್ ಮಾಡಿಸ್ಬೇಕು ಅನ್ನೋ ಥರ ಮಾತಾಡ್ತಾರೆ. ನಾನು ಸಹ ತುಂಬಾ ಕಟುವಾಗಿ ಮಾತಾಡಿದೆ. ಅಲ್ಲಿ ಭೈರವನ ಹೊರಗಡೆ ತಂದಿದ್ದು ನಿಮ್ಗೆ ಅದು ಸತ್ಯ ಹೆಣದ ತರ ಕಾಣ್ತಾ ಇದೆ, ದೇವ್ರ ತರ ಕಾಣ್ತಾ ಇಲ್ಲ. ಇದಕ್ಕೆ ನಿರ್ಮಲಾನಂದ ಸ್ವಾಮೀಜಿ ಅವ್ರ ಪ್ರತಿಕ್ರಿಯೆ ಕೊಡಬೇಕು. ನೀವು ಮೌನವಾಗಿದ್ರೆ ಅಂದ್ರೆ ಸಮ್ಮತಿ ಅಂತ ಅರ್ಥನಾ ಅನ್ನೋ ತರ ನಾನು ಮಾತಾಡಿದ್ದೆ. ಯಾಕೆಂದ್ರೆ ನಾವು ಈಗ ರಾಗೇಗೌಡರು ಮತ್ತೆ ನಾನು ಒಕ್ಕಲಿಗ ಸಮಾಜದವರಾಗಿರೋದ್ರಿಂದ ನಾವು ಅದನ್ನ ಮಾತಾಡ್ಬೇಕಾಗುತ್ತೆ. ನಮ್ಮದೇ ಸಮಾಜದ ಒಂದಷ್ಟು ಜನ ಅವಿವೇಕ ಕೆಲಸ ಮಾಡಿದಾಗ ನಾವು ಅದ್ ಮಾತಾಡಬೇಕು, ನಮ್ ಜವಾಬ್ದಾರಿ ಸಹ ಹೌದು. ಒಂದಕ್ಕೂ ಅದೇ ತರ ಘಟನೆ ಇವತ್ತು ಚಿಕ್ಕಮಗಳೂರಲ್ಲಿ 3 ದಿವಸದಿಂದ ನಡೆದಿದೆ. ನಾವೇನ್ ಮಾತಾಡಕ್ ಹೋದ್ರೆ ಸುಮ್ಮನಿದ್ವಿ. ನಮ್ ನಿರೀಕ್ಷೆ ಎಷ್ಟೇ ಇತ್ತು, ನಾವೆಂಗೆ ಒಕ್ಕಲಿಗರ ಹುಳುಕುಗಳ ಬಗ್ಗೆ ಮಾತಾಡಿದ್ವಿ, ಅದೇ ತರ ಅಲ್ಲಿ ಕುರುಬ ಸಮಾಜದ, ಆಳ್ಮತ ಸಮಾಜದ ಒಂದಷ್ಟು ಪ್ರಗತಿಪರ ಮನಸ್ಸುಗಳು ಇದನ್ನ ಖಂಡಿಸ್ತಾರೆ, ಇದನ್ನ ಮಾತಾಡ್ತಾರೆ. ಅಲ್ಲಿ ಸ್ವಾಮೀಜಿಗಳು ಮಾತಾಡ್ತಾರೆ, ಸ್ವತಃ ಮುಖ್ಯಮಂತ್ರಿ ಆ ಸಮಾಜದವರಾಗಿರೋದ್ರಿಂದ, ಮತ್ತೆ ಪದೇ ಸಾಮಾಜಿಕ ನ್ಯಾಯದ ಬಗ್ಗೆ ತುಂಬಾ ದೊಡ್ಡದಾಗಿ ಮಾತಾಡುವ ಸಿದ್ದರಾಮಯ್ಯನವರು, ಸಂವಿಧಾನದ ಮೌಲ್ಯಗಳನ್ನು ಮಾತಾಡುವ ಸಿದ್ದರಾಮಯ್ಯನವರು, ಅಂಬೇಡ್ಕರ್ ಹೇಳುವ ಸಿದ್ದರಾಮಯ್ಯನವರು ಇದನ್ನ ದೊಡ್ಡ ಮಟ್ಟದಲ್ಲಿ ಖಂಡಿಸ್ತಾರೆ, ಮಾತಾಡ್ತಾರೆ ಅಂತ ಅನ್ಕೊಂಡಿದ್ವಿ. ನಿಮ್ ನೆನಪಿದೆ ಅನ್ಕೊಂಡ್ತೀನಿ, ಸಿದ್ದರಾಮಯ್ಯನವರ ಕಾಲ ಪಡೆದಿಲ್ಲ, ಅವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಂಗನವಾಡಿ ಕಾರ್ಯಕರ್ತರು ದಲಿತರು ಅಡಿಗೆ ಮಾಡಿರೋ ಕಾರಣಕ್ಕೆ ಊಟ ಮಾಡಿರ್ಲಿಲ್ಲ, ಸಮಸ್ಯೆ ಆಗಿತ್ತು. ಇದು ಸಿದ್ದರಾಮಯ್ಯನವರು ಮಾತಾಡ್ತಾರೆ ಅನ್ಕೊಂಡಿದ್ವಿ, ಯಾಕೆ ಮಾತಾಡ್ಲಿಲ್ಲ? ಮತ್ತೆ ಅಣಕೆರೆ ಮತ್ತು ಇದು ಅದ್ ಹೇಳ್ಬಿಡ್ತೀನಿ ಊರು ಯಾವ್ದು, ಚಿಕ್ಕಮಗಳೂರು ಬೆಳವಾಡಿ ಹತ್ರದ ನರಸೀಪುರ ಅನ್ನೋ ಗ್ರಾಮದಲ್ಲಿ 250 ಕುರುಬ ಸಮಾಜ ಇದ್ದಾರೆ. ಅಲ್ಲಿ ಯಾರು ಒಕ್ಕಲಿಗರಿಲ್ಲ, ಲಿಂಗಾಯತರಿಲ್ಲ, ಬೇರೆ ಜಾತಿಯವರಿಲ್ಲ, ಕುರುಬರಿದ್ದಾರೆ. ಇನ್ನ ಒಂದೆಷ್ಟು ಒಂದು ಸಣ್ಣ ಪ್ರಮಾಣದಲ್ಲಿ 33 ದಲಿತ ಕುಟುಂಬ ಇದೆ. 33 ಅವರು ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಪೂಜೆ ಮಾಡ್ತಿದ್ದಂಥ ಕುರುಬರು ಪೂಜೆ ಮಾಡ್ತಾ ಇರ್ತಾರೆ. ಅವರೆಲ್ಲ ಹೊರಗಡೆ ಬಂದ್ಬಿಡ್ತಾರೆ, ನೀವು ಬಂದಿದ್ದು ಮೈಲಿಗೆ ಆಗಿದೆ, ನಾವು ಪೂಜೆ ಮಾಡಲ್ಲ ಅಂತೇಳಿ. ಆಮೇಲೆ ತಹಸೀಲ್ದಾರ್ ತಕ ಹೋಗಿ 2 ಸಲ ಲಾಕ್ ಮಾಡ್ತಾರೆ, ಇದೆಲ್ಲ ಆಗೋಗುತ್ತೆ. ಇಷ್ಟೆಲ್ಲ ಆಗುತ್ತೆ. ಅಣಕೆರೆಗೂ ಅಲ್ಲಿ ವ್ಯತ್ಯಾಸ ಏನು ಗೊತ್ತಾ? ಅಣಕೆರೆಯಲ್ಲಿ ಯಾವ ದಲಿತರು ದೇವಸ್ಥಾನಕ್ಕೆ ಹೋದ್ರು, ಮತ್ತೆ ಒಂದಷ್ಟು ಜನ ಭೈರವನ ಹೊರಗಡೆ ತಂದ್ರಲ್ಲ, ಅಲ್ಲಿನ ದೊಡ್ಡ ಮಟ್ಟದಲ್ಲಿ ದಲಿತರು ಪರವಾಗಿ ನಿಂತ್ಕೊಂಡವ್ರೆ, ಅಲ್ಲಿಯ ಪ್ರಗತಿಪರ ಒಕ್ಕಲಿಗರೇ ನಿಂತಿದ್ದು. ನಿಮ್ಗೆ ನೆನಪಿರ್ಲಿ, ಅಣಕೆರೆ ಅಲ್ಲಿ ಶಂಕರೇಗೌಡರು ಅಂತ ಹೇಳ್ಬಿಟ್ಟು ಹಲವಾರು 100 ಮಂತ್ರಮಾಂಗಲ್ಯ ಮದುವೆಗಳನ್ನ ಮಾಡಿಸಿದ್ದಾರೆ. ಮತ್ತೆ ಅಲ್ಲಿಯ ಮಾಜಿ MLA ಶ್ರೀನಿವಾಸರು ತುಂಬಾ ಪ್ರೋಗ್ರೆಸಿವ್, ಅವರೇ ದಲಿತರನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಬಹಳಷ್ಟು ಜನ, ಯಾರೋ ಒಂದು 5-6 ಜನ ಕಿತಾಪತಿ ಮಾಡಿದ್ರು, ಅದಕ್ಕೆ ಒಕ್ಕಲಿಗರೇ ಸೇರ್ಕೊಂಡು ರುಬ್ಸಕ್ ಶುರು ಮಾಡಿರೋ, ಅವ್ರಿಗೆ ರುಬ್ಬಿಸ್ಬೇಕು ಅಂತ ಕಾಯ್ತಾ ಇದ್ರು. ಒಂದು ಊರು ಬಿಟ್ಟು ಓಡೋಗ್ಬಿಟ್ರು ಅವರು. ಪ್ರಗತಿಪರ ಒಕ್ಕಲಿಗರು ಚಿಕ್ಕಬಡೆ ಇದ್ರು, ಅವರೇ ದಲಿತರ ಪರ ನಿಂತ್ಕೊಂಡಿದ್ರು. ಇಲ್ಲಿ ಹಂಗಾಗ್ತಾ ಇಲ್ಲ. ಇಡೀ ಊರು ಹೆಚ್ಚಿನ ಅಂಶ ಜನ ಎಲ್ಲ ಒಗ್ಗಟ್ಟಾಗಿ ನಾವು ದಲಿತರು ದೇವಸ್ಥಾನಕ್ಕೆ ಬಂದಿದ್ದು ಮೈಲಿಗೆ ಆಯ್ತು ಅನ್ನೋ ಥರ
ಬಿಟ್ಟಿಲ್ಲ. ಇದನ್ನ ಯಾರು ಮಾತಾಡಬೇಕು? ನಾವು ನಿರೀಕ್ಷೆ ಮಾಡಿದ್ವಲ್ಲ, ನಿರ್ಮಲಾನಂದ ಸ್ವಾಮೀಜಿಯವ್ರು ನೀವು ಮಾತಾಡಬೇಕು ಭೈರವನ ದೇವಸ್ಥಾನದ ವಿಚಾರದಲ್ಲಿ, ನೀವ್ಯಾಕೆ ಸುಮ್ಮನೆ ಇದ್ದೀರಾ ಅಂತ ಕೇಳಿದಾಗ ನಾವು ಕೇಳಿದ್ವಿ. ಅದೇ ಮಾತನ್ನು ನಾವು ಕನಕ ಪೀಠರಿಗೆ ಕೇಳಬೇಕಲ್ಲ ಇವತ್ತು. ಕನಕ ಪೀಠರು ನೀವೇನು ಮಾಡ್ತಾ ಇದ್ದೀರಾ? ಏನು ಮಾಡ್ತಾ ಇದ್ದೀರಾ? ನಂದೇ ಸಮಾಜ ಇನ್ನೂ ಕಟುವ ಮಾತಾಡ್ತಾ ಇದ್ದೆ. ನನ್ನ ಸಮಾಜ ಆಗಿದ್ರೆ, ಒಕ್ಕಲಿಗ ಸಮಾಜ ಆಗಿ ಇನ್ನೂ ಕಟುವ ಮಾತಾಡ್ತಾ ಇದ್ದೆ. ಬೇಡ, ಒಂದಷ್ಟು ಜನಕ್ಕೆ ಮತ್ತೆ ಇದಾಗೋಗ್ಬಿಡುತ್ತೆ. ಏನು ಮಾಡ್ತಾ ಇದ್ದೀರಾ? ಮತ್ತು ಹಾಲುಮತ ಸಮಾಜದಲ್ಲಿ ಪ್ರಗತಿಪರರು ಮತ್ತೊಬ್ರು ಯಾರು ಇಲ್ವಾ? ಹಂಗಂದ್ರೆ ಯಾರು ಮಾತಾಡ್ತಾ ಇಲ್ವಾ? ಅದನ್ನು ಈಶ್ವರಪ್ಪನವ್ರು ಮಾತೆತ್ತರೆ ಕೈ ಕಡಿತೀನಿ ಕಾಲು ಕಡಿತೀನಿ ಅಂತ ಬೇರೆ ಮಾತಾಡ್ತಾ ಇದ್ರು. ಈಗ ಯಾಕ್ರಿ ಮಾತಾಡಲ್ಲ ನೀವು? ಮಾತಿತ್ರ ಹಿಂದುತ್ವ ಅಂತ ಮಾತಾಡೋರು. ಸಿದ್ದರಾಮಯ್ಯನವರು ಮಾತಿದ್ರೆ ಸಾಮಾಜಿಕ ನ್ಯಾಯ, ಅಂಬೇಡ್ಕರ್, ಸಂವಿಧಾನ ಬಹಳ ದೊಡ್ಡದೇ ಮಾತಾಡ್ತೀರಾ. ಒಂದು ಹೇಳಿಕೆ ಕೊಡಕ್ಕಾಗಿಲ್ಲ ನಿಮ್ಮ ಮನೆ ಬರಕ್ಕೆ. ಯಾಕೆ ನಿಮ್ಮ ಸುತ್ತಮುತ್ತ ಗಮನಕ್ಕೆ ತಂದಿಲ್ವಾ? ನೀವು ಪೇಪರ್ ನೋಡಲ್ವಾ? ಪ್ರಜಾವಾಣಿಲೇ ಬಂದಿದೆ ಸ್ವಾಮಿ, ಪ್ರಜಾವಾಣಿ ಪತ್ರಿಕೆಯಲ್ಲೇ ಬಂದಿದೆ. ಯಾಕೆ ತರಲ್ಲ? ಬೇರೆಯವ್ರಿಗೆ ಅಬ್ಬರಿಸಿ ಬಬ್ಬರಿತೀರ. ಮತ್ತೆ ಇಷ್ಟು ಹೇಳ್ರಿ ಬೇಜಾರಾಗ್ಬಿಡುತ್ತೆ ಅವ್ರಿಗೆ, ಕೆಲವರಿಗೆಲ್ಲ. ನೀನು ಜಾತಿವಾದಿ. ನಾನಲ್ಲಪ್ಪ ಜಾತಿವಾದ ಮಾಡಿರೋದು. ಕನಕದಾಸ ವಚನ ಪುಂಕ್ತೀರಾ? ಈಗ ಹೇಳಿ ನೋಡೋಣ, ಮಾತಾಡಿ ಇವಾಗ. ಮತ್ತೆ ಇನ್ನೊಂದಷ್ಟು ಜನ ಕವಿ ಪುಂಗವ್ರು ಇದ್ದಾರಲ್ಲ, ಆಸ್ಥಾನ ವಿದ್ವಾಂಸಗಳು, ಸಿದ್ದರಾಮಯ್ಯವ್ರಿಗೆ ಅಡ್ವೈಸ್ ಮಾಡೋರು. ನೇರವಾಗಿ ಹೇಳ್ತೀನಿ, ಸಿದ್ದರಾಮಯ್ಯ ಏನ್ರಿ ಮಾಡ್ತೀರಿ ನೀವು? ಏನ್ ಮಾಡ್ತೀರಿ ನೀವು ಕುತ್ಕೊಂಡಲ್ಲಿ? ಇನ್ನು ನಮ್ಮ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರುಗಳು ಮೊನ್ನೆ ಏನೋ ನಮ್ಮ ಪುರುಷೋತ್ತಮ ಬಿಳಿಮಲೆ ಅವರು ಅದೆಲ್ಲೋ ಕುತ್ಕೊಂಡು ಈ RSS ಅವಾಂತರಗಳ ಬಗ್ಗೆ ಮಾತಾಡ್ತಾ ಇದ್ರು. ಹೌದು, ದಿನ ಬೆಳಗ್ಗೆ ಆದ್ರೆ ನಾವು RSS ಹೋಗಿತಾನೆ ಇರ್ತೀವಿ. ನಾನಂತೂ ಸರಣಿ ಮಾಡಿದ್ದೀನಿ, ಇವಾಗ ವಿಡಿಯೋಗಳು ಮಾಡಿದ್ದೀನಿ. ಇದನ್ನು ಮಾತಾಡ್ಬೇಕು ಸರ್, ಬಿಳಿಮಲೆ ಸರ್. ಯಾಕೆ ಸಿದ್ದರಾಮಯ್ಯನವ್ರಿಗೆ ಒಂದು ಮಾತಾಡಕ್ಕಾಗಲ್ಲ ನೀವು? ಕಿದಾಕ್ಬಿಡ್ತಾರೆ ಅಂತನಾ? ಇನ್ನು ಅಕಾಡೆಮಿ ಅಧ್ಯಕ್ಷರು ಹೋಗಿದ್ರು, ನಮಗೆ KPCC ಕಚೇರಿಗೆ ಹೋಗಿದ್ರು. ಯಾಕೆ ಸರ್ ಹೋಗಿದ್ರಿ? ಹೋಗ್ಬಾರ್ದಲ್ವ ನೀವು ಒಂದು ಪಕ್ಷದ ಕಚೇರಿಗೆ ಹೋಗ್ಬಾರ್ದಲ್ಲ ಅನ್ನೋದಕ್ಕೆ, ಇಲ್ಲ ಸಮರ್ಥನೆ ಮಾಡ್ಕೊಂಡು ಏನು ಗೊತ್ತಾ, ಅವ್ರು ಹಾಸ್ಯಾಸ್ಪದವಾಗಿತ್ತು. ಕಾಂಗ್ರೆಸ್ ಬುದ್ಧಿ ಹೇಳಕ್ ಹೋಗಿದ್ದೆ ಅಂತ. ಈ ಬುದ್ಧಿನ ಹೇಳ್ರದ್ ನೀವು? ಇದೇ ಬುದ್ಧಿನ ಸ್ವಾಮಿ ಹೇಳ್ರದ್ ನೀವು? ಹೇಳ್ಬೇಕಲ್ವ ನೆಟ್ಟಿಗೆ. ಮತ್ತು ನಾವು ಮಂಡ್ಯ ವಿಚಾರದಲ್ಲಿ ಹೆಂಗೆ ಲೋಕಲ್ MLA ಬರ್ಬೇಕಾಗಿತ್ತು, ಅಲ್ಲಿಗೆ ಮಾತಾಡಬೇಕಾಗಿತ್ತು, ಮಾತಾಡ್ತೀವೋ ಹಾಗೇನೇ ಇಲ್ಲಿಯ ಚಿಕ್ಕಮಂಗ್ಳೂರಿನ MLA ಯಾರು ಸ್ವಾಮಿ? ಯಾವ ಪಕ್ಷದವರು? ಅವರು ಕಾಂಗ್ರೆಸ್ ಪಕ್ಷದಲ್ವಾ? ಯಾಕೆ ಹೋಗಿಲ್ಲ? ಯಾಕೆ ಮಾತಾಡಿಲ್ಲ? ಮತ್ತೆ ಅಲ್ಲಿ ಸ್ವತಂತ್ರ ರವಿ ಅವರು ಇದ್ದಾರೆ, ನಮ್ಮ ಹಿಂದುತ್ವವನ್ನೇ ಆಸಿ ಒದ್ದು ಮಲಗುವ CT ರವಿ ಅವರು. ಬಾಂಗ್ಲಾದೇಶದ ಹಿಂದೂಗಳ ಬಗ್ಗೆ ಮಾತಾಡ್ತಾರೆ. ಅಯ್ಯೋ ಹಿಂದೂಗಳಿಗೆ ಹಂಗಾಯ್ತು ಅಂತ. ಇವ್ರು ಹಿಂದೂಗಳಲ್ವೇನ್ರಿ? ದಲಿತ ಹಿಂದೂಗಳು ಹಂಗಲ್ವಾ ಅಲ್ವಾ? ರವಿ ಅವರೇ, ಯಾವತ್ತು ಹೋಗ್ತೀರಾ? ಬೇರೆಯವ್ರಿಗೆಲ್ಲ ಓಡೋಗ್ಬಿಡ್ತಿದ್ರಿ. ಅದೆಲ್ಲ ಸಾಬಿ ಒಬ್ಬ ಅದ್ಯಾವುದೋ ಹುಡುಗಿನ ಸಾಯಿಸ್ಬಿಟ್ಟ ಅಂತೇಳಿ ಏನು ದೊಡ್ಡದಾಗಿ ಅಬ್ಬರಿಸ್ತಾ ಇದ್ರಿ. ಅದ್ಯಾವುದಲ್ಲ, ಇಬ್ರು ಲವ್ ಮಾಡಿದ್ರು, ಅವ್ರು ಏನೋ ಸಮಸ್ಯೆ ಮಾಡ್ಕೊಂಡು ಸಾಯಿಸ್ಕೊಂಡ್ರು. ಬೇಕಾದಷ್ಟು ಆಗ್ತಾ ಇತ್ತು. ಇದಕ್ಕೆ ಯಾಕೆ ಹೋಗಲ್ಲ? ಇದಕ್ಕೆ ಹೋಗಲ್ವಾ? ದತ್ತಮಲೆ ಯಾಕಂತ ಮಹಾನ್ ಭಾವಗಳು ನೀವೆಲ್ಲ. ಮತ್ತು ಇನ್ನೊಬ್ರು ನಯನ ಮೋಟಮ್ಮ ಅಂತಿದ್ದಾರೆ. ಅವರೊಂದು ವೇದಿಕೆ ಮೇಲೆ ಭಾಷಣ ಮಾಡಿ ನಾನೇ ಕೇಳಿಸ್ಕೊಟ್ಟಿದ್ದೀನಿ. ನಾನು ಎಡನೂ ಅಲ್ಲ ಬಲನೂ ಅಂತ, ಎಡನೂ ಅಲ್ಲ ಬಲನೂ ಅಲ್ಲ ಅಂತ. ಅವಾಗ ನನ್ನಂತ ಮನಸ್ಸಿಗೆ ಬಂದೇನಪ್ಪ ಅಂದ್ರೆ, ಹಾಗಾದ್ರೆ ನೀವು ಹೆಡ್ಬಿಡಂಗಿನ ಅಂತ. ನಿಮ್ಮಂತ ಹೆಡ್ಬಿಡಂಗಿಗಳೇ ಇರೋದಿಲ್ಲ. ಇದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಮತ್ತು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ಒಂದಷ್ಟು ಜನ ಎಲ್ಲರೂ ದಲಿತರಿಗೆ ದೌರ್ಜನ್ಯ ಆಯಿತು, ಮತ್ತೊಂದಾಯಿತು ಅಂದರೆ ಅದು ಕ್ಲಿಯರ್ ಮಾಡಿದ್ರು. ನೀವು ಜಾತಿ ಸೂಚಕ ಜಾತಿ ಹೆಸರಿಟ್ಕೊಂಡಿದ್ರ, ನೀವು ಹುಟ್ಟಿರದೇ ಇನ್ನೊಬ್ರು ಹೊಡೆಯೋಕೇನಂತಾರ. ಇವ್ರು ಹೊಡೆದ್ರು ನೋವಾಗಲ್ಲ ಸ್ವಾಮಿ, ಹುಡುಗರು ಹೊಡೆದ್ರು ನೋವಾಗುತ್ತೆ. ಅವರು ದೇವಸ್ಥಾನಕ್ಕೆ ಬಿಟ್ಟಲೆ ಅದು ಮನಸ್ಸಿನ ನೋವಾಗಲ್ವಾ? ಆಗುತ್ತೋ ಆಗಲ್ವ ಹೇಳಿ ನೋಡೋಣ. ನಾವು ಒಂದೇ ಥರ ಮಾತಾಡ್ಬೇಕು ಎಲ್ಲರೂ ಅಲ್ವಾ? ನಾವು ಇಷ್ಟು ದಿವಸ ಕಾದಿದ್ದು ನೋಡೋಣ, ಯಾರಾದರೂ ಪ್ರಗತಿ ಪರವಾಗಿ ಒಂದಷ್ಟು ಜನ ನಮ್ಮ ಮತ್ತು ಸಮಾಜದ ಸಹೋದರರು ಮಾತಾಡ್ತಾರೆ. ಕನಕದಾಸರು ಬರೀ ಭಾಷಣ ಮಾಡೋಕ್ಕೆ ವೇದಿಕೆ ಮೇಲೆ ಅಷ್ಟೇನಾ? ನೀವು ಅನುಭವಿಸಿದ್ರಲ್ಲ ಸ್ವಾಮಿ, ಉಡುಪಿಯಲ್ಲಿ ಕತೆ ಕಟ್ಟೋದೇನು? ಸ್ವತಃ ಕನಕದಾಸರ ದೇವಸ್ಥಾನಕ್ಕೆ ಬಿಟ್ಟಿಲ್ಲ, ಅವಮಾನ ಆಯ್ತು ಅಂತ ಹೇಳ್ಬಿಡ್ತಾನೆ. ಮತ್ತು ನೀವು ಏನು ಮಾಡ್ತಾ ಇದ್ರಿ ಕುತ್ಕೊಂಡಿಲ್ಲಿ? ನೀವು ಅದನ್ನೇ ತಾನೇ ಮಾಡಿದ್ದು. ನೀವು ಮಾಡಿರೋ ತಪ್ಪಲ್ವ ಹಂಗಾದ್ರೆ? ಅದಕ್ಕೇನು ಹೇಳಿದ್ದು, ನಮ್ಮ ಸಿದ್ದರಾಮಯ್ಯನವರ ಆಸ್ಥಾನದ ಕವಿ ಪುಂಗವರು ಯಾಕೆ ಪುಂಗಿಯನ್ನು ಬಂದ್ ಮಾಡಿದ್ರು? ಒಕ್ಕಲಿಗರು ದೇವಸ್ಥಾನಕ್ಕೆ ಸೇರಿಸಿಲ್ಲ ಅಂದರೆ ನೋವಾಗುತ್ತೆ, ಇವರು ಕುರುಬರು ಸೇರಿಸಿಲ್ಲ ಅಂದ್ರೆ ನೋವಾಗಲ್ವಾ? ನಿರ್ಮಲಾ ಸ್ವಾಮೀಜಿಯವರಿಗೆ ಎಷ್ಟು ಜವಾಬ್ದಾರಿ ಇದೆ, ಹಾಗೆ ಕನಕಪೀಠದ ಸ್ವಾಮೀಜಿಗಳಿಗೆ ಜವಾಬ್ದಾರಿ ಇಲ್ವಾ? ದಯವಿಟ್ಟು ಉತ್ತರ ಕೊಡಿ. ನಮಸ್ಕಾರ.